ಮೇಡಮ್ सुन रहे हैं बच्चा ಎತ್ಕೋ ಎಲ್ಲ ಎತ್ಕೋ ಗೊತ್ತಾಗಲ್ಲ ಅಂತಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು. ಅಂದ್ರೆ ಏನು ಉಚ್ಚಾಸ್ಪತ್ರೆಯಿಂದ ಇವಾಗ ರಿಲೀಸ್ ಮಾಡಿಸ್ಕೊಂಡಿರೋದು ಉಚ್ಚಾಸ್ಪತ್ರೆ ಈಗ ಕರ್ಕೊಂಡು ಹೋಗ್ಬೇಕು. Hi guys, welcome back to my new video. ಹಲೋ ಹಲೋ ಹಾ ಹೇಳಿ ಸರ್. ಮೇಡಮ್ ಇದು ಲಕ್ಷ್ಮೀ ನಟರಾಜ್ ಅವರಾ? ಹಾ ಹೌದು. ಇದು ಯಾರು ನೀವು ಹೇಳಿ? ನಮ್ಗೆ ಫೋನ್ ಪೇ ಬಂದಿದೆ ಒಂದ್ 5,000. 5,000 ಹೌದು. ನಾವ್ ಯಾರು ಮಾಡೇ ಇಲ್ಲಲ್ಲ. ಇದು ಲಕ್ಷ್ಮೀ ನಟರಾಜ್ ಅಂತ ಈ ನಂಬರ್ ಬಂದೈತೆ ನನಗೆ. ಅಲ್ಲ ಏಂತಕ್ ಫೋನ್ ಪೇ ಮಾಡಿದೀರಾ ಅನ್ನೋದು ಗೊತ್ತಾಗ್ಲಿಲ್ಲ, ಅದಕ್ಕೋಸ್ಕರ ಕಾಲ್ ಮಾಡ್ದು ತಿಳ್ಕೊಳಕ್ಕೆ. The number you have dialed is current. ಹಲೋ ಮೇಡಮ್ ಹೇಳಿ. ಹಲೋ ಹಾ ಹೇಳಿ. ನೀವ್ ಯಾರು ಮಾತಾಡ್ತಾ ಇರೋದು? ಹಲೋ, ನಾವು ನಾಗರಾಜ್ ಅಂತ ಮಾತಾಡೋದು. ನಂಗೆ ಫೋನ್ ಪೇ ಬಂದೈತೆ ಹಾ ಸರಿನಾ? ಇದೇಂತ ಫೋನ್ ಪೇ ಮಾಡಿದೀರಾ ಅನ್ನೋದು ಗೊತ್ತಾಗ್ಲಿಲ್ಲ. ನಾವು ಲೆಕ್ಕಾಚಾರ ಮಾಡ್ತಾ ಇದ್ದೋ, ಇವಾಗ ಫೋನ್ ಪೇ ಬಂದಿರೋದೆಲ್ಲ ಬರ್ಕೋತಾ ಇದ್ದೋ. ನಾಗರಾಜ್ ಅಂತ ಅಂದ್ಬಿಟ್ಟು 5,300 ಬಂದೈತೆ ನನಗೆ ದುಡ್ಡು. ಯಾವತ್ತು ಹಾ ಯಾವತ್ತು? ನನ್ ಸಾಯಂಕಾಲ ಬಂದೈತೆ, ನಿನ್ನೆ ಸಾಯಂಕಾಲ ಬಂದಿದೆ. ನಿಮ್ಮ ಹೆಸರೇನು? ಹೇಳದ್ನಲ್ಲ ನಾಗರಾಜ್ ಅಂತ. ಮುತ್ತುರಾಜ್ ಅಂತ ಹೇಳ್ರಿ. अच्छा हमको सिखा रिया है. ವಾಯ್ಸ್ ಗೊತ್ತಾಯ್ತು ನನಗೆ. I don't like this. ವಾಯ್ಸ್ ಗೊತ್ತಾಯ್ತು ನನಗೆ. ನಾನು ಈಗ ತಾನೇ ನಮ್ಮ ಮನೆಯವರು ಫೋನ್ ಮಾಡಿದ್ರು. ಅದ್ಯಾರೋ ಇನ್ನೊಬ್ರು ಕೃಷ್ಣಪ್ಪ ಅಂತ ಹೇಳ್ತಾ ಇದ್ರು. ಅವ್ರೇನೋ ಫೋನ್ ಪೇ ಮಾಡ್ತಾರೆ ನೋಡು ಅಂತ. ಹಲೋ ಮೇಡಮ್. ನನಗೆ ಅದೇ ಹಲೋ ಮೇಡಮ್, ನನಗೆ ಅದೇ ನಾವು ಕೃಷ್ಣಪ್ಪ ಅನ್ನೋರು ಮಾತಾಡ್ತಿರೋದು. ಫೋನ್ ಪೇ ಬಂದೈತೆ. ಗೊತ್ತಾಯ್ತು ಬಿಡು ನನಗೆ ವಾಯ್ಸ್. ವಿಡಿಯೋ ಮಾಡ್ತಾವನೆ. ಹೌದಾ? ಫ್ರಾಂಕ್ ಯಾರ್ಯಾರು ಆಯ್ತಿರೋ ಅವ್ರನ್ನೆಲ್ಲ ವಿಡಿಯೋದಲ್ಲಿ ಹಾಕಕ್ಕೆ. ಓ ನಾನೇನಾಗ್ಲಿಲ್ಲ ಬಿಡು. ಇಲ್ಲ ಬಿಡಕ, ನೀನ್ ಅದೇ ನನಗೆ ಗೊತ್ತು ಬಿಡಕ. ಇವಾಗ ನಮ್ಗೆ ನೈಟ್ ಫೋನ್ ಪೇ ಮಾಡಿದೀವಿ, ವಾಪಸ್ ಕಳ್ಸಲ್ವಾ? ನೀನೇ ಹಾಕಪ್ಪ, ಒಂದ್ ಸ್ವಲ್ಪ ಬಡವಾಗಿದೀನಿ ನಾವು. ನೀನ ಗಂಧಕಾಯಿ ಸಾಕ್ ಹಾಕಿ ನಮ್ಗೆ ಹಾಕಿ ಅನ್ಬೇಕಾನೆ ನೀನು. ಅಲ್ಲ ಅವ್ನು ಹಾಕಿ ಅಂತ ಇಲ್ಲ, ನಾವ್ ಹಾಕಿದೀವಿ ಅಂತ ಅಂದಿದ್ದು. ಅಲ್ಲ ನೀವ್ ಹಾಕಿದೀರ ಅಂತ. ನಾವ್ ಹಾಕಿದೀವಿ ಅಂತ ಅಂದಿದ್ದು. ಅಯ್ಯೋ ನನಗೆ ಡೌಟ್ ಆಗೋಯ್ತು. ನನ್ನ ಅಕೌಂಟ್ ಅಲ್ಲಿ ಅಷ್ಟು ಕಾಸು ಇಲ್ವಲ್ಲ, ಇವ್ರು ಯಾರು? 5,000 ಯಾವಾಗ ನಾನು ಹಾಕಿದೆ? ನನ್ನ ಹತ್ರ ಅಕೌಂಟ್ ಅಲ್ಲಿ ಕಾಸೇ ಇಲ್ವಲ್ಲಪ್ಪ ಅಷ್ಟೊಂದು. ಇವ್ರು ಯಾರೋ ಕೃಷ್ಣಪ್ಪ ಅನ್ನೋರು ಹಾಕ್ತಾರೇನೋ ನೋಡು ಅಂತ ಅವಾಗ ನಾನು ಯಾರು ಹಾಕಿಲ್ಲ ಅಂತೆ. ಗೈಸ್ ಇವಾಗ ಪ್ರಜಿ ಅವ್ರ ಅಮ್ಮಂಗೆ ಮಾಡ್ತಾ ಇದೀವಿ ನಾವು ಪ್ರ್ಯಾಂಕ್ ಕಾಲು. ಆಂಟಿ ಹೆಸರು ಚಂದ್ರಮ್ಮ ಅಂತ. ಎಲ್ಲೋ ಹಲೋ ಎಲ್ಲ ಹಲೋ ಮೇಡಮ್ सुन रहे हैं? ರಾಂಗ್ ನಂಬರ್ ಸರ್. ಯಾವ ಭಾಷೆ ನಿಮ್ದು? ನಮ್ದ ಕನ್ನಡ. ಕನ್ನಡನ ಇನ್ನ ಈಸಿ ಆಯ್ತು. ಅಕ್ಕ ಇದು ಯಾವ್ದೋ ಪರ್ಸನಲ್ ಬಿಲ್ಸ್ಕೊಂಡು ಹೋಗೋರೆ ನಂಬರ್ ಇತ್ತು, ಅದಕ್ಕೆ ಫೋನ್ ಮಾಡ್ದೆ. ನಮ್ ನಂಬರ್ ಇದಾ? ನಿಮ್ ನಂಬರ್ ಇತ್ತು, ಒಂದಿಬ್ರು ನಂಬರ್ ಇತ್ತು. ಅದ್ರಲ್ಲಿ ಫಸ್ಟ್ನೇದ್ ನಿಮಗೆ ಕಾಲ್ ಮಾಡ್ದೆ. ಇದು ಯಾವ್ದು ಅಂತ ಗೊತ್ತಾಗ್ಲಿಲ್ಲ ಅಕ್ಕ. ಇದು ಯಾವ್ದೋ ಒಂದ್ ID ಕಾರ್ಡ್ ಬೇರೆ ಐತೆ. ಏನೋ ಓದ್ ಹೇಳ್ತೀನಿ, ಇದೇನೋ ರಂಗನಾಥ ಅಂತ ಏನೋ ಐತೆ. ಇದು ಯಾವ್ದು ಪರ್ಸು ದುಡ್ಡು ಬೇರೆ ಮಡಿಕೊಂಡವ್ರೆ. ರಂಗನಾಥ್ ಅಂತನಾ? ಏನೋ ರಾಮೇಶ್ವರ ರಂಗನಾಥ ಏನೋ ಐತೆ. ನಂಗೆ ಸ್ವಲ್ಪ ಓದಕ್ ಬರ್ತಾ ಇಲ್ಲ, ಇಂಗ್ಲಿಷ್ ಬರಲ್ಲ. ಇನ್ಸಿಲ್ ಎಷ್ಟೈತೆ? ಇನ್ಸಿಲ್ ಎಲ್ಲ ಐತೆ ಅಣ್ಣ? ಇನ್ಸಿಲ್ ಆಯ್ತಾ? ಇನ್ಸಿಲು ಏನ್ ಇನ್ಸಿಲು? ಇನ್ಸಿಲ್ ಅಂದ್ರೆ ಏನು? ಇನ್ಸಿಲ್ ಅಂದ್ರೆ NK ಅಂತ ಆಯ್ತಾ? NK ಅಂತ ಐತೆ. ಸರಿ, ಇದ್ರೊಳಗಡೆ ದುಡ್ಡು ಐತೆ. ಎಷ್ಟೈತೆ ಅಂತ ಹೇಳ್ಸ್ಲಾ? ಹೇಳ್ಸಿ. 5,800 ಐತೆ. ಹೌದಾ? ಅಯ್ಯೋ 5,800 ಐತೆ.
ಏನ್ ಇಷ್ಟೊಂದು ದುಡ್ಡು ಐತೆ? ಈಗ ಎಲ್ಲಿ ಸಿಕ್ಕಿದಾನ ಅದು? ನನ್ಗೆ ಇಲ್ಲಿ ಸರ್ಕಲ್ ಹತ್ರ ಸಿಕ್ತು. ಇಲ್ಲಿ ಬಸ್ ಸ್ಟಾಪ್, ಈರಳ್ಳಿ ಬಸ್ ಸ್ಟಾಪ್ ಹತ್ರ. ಈರಲ್ಲಿ ಬಸ್ ಸ್ಟಾಪ್ ಹತ್ರನಾ? ಹಾ ಸರಿ ನೋಡ, ನೀರು ಕಳಿಸ್ತೀನಿ ನಮ್ಮ ಮನೆಯವ್ರನ್ನ. ಅಣ್ಣ ಹಾ ನಮ್ಮ ಮನೆಯವ್ರನ್ನ ಕಳಿಸ್ತೀನಿ ತಡಿ. ಅಲ್ಲ ಈ ಸ್ವಲ್ಪ ಜಾಸ್ತಿ ದುಡ್ಡು ಐತಿ, ನಾವೇ ಇಟ್ಕೊಳ್ಳೋದಾ? ಎತ್ಕೊಳ್ರಿ. ಹೌದಾ? ಓ ಸರಿ ಸರಿ ಆಯ್ತು ಬಿಡಿ, ಒಳ್ಳೆ ಚಾನ್ಸೇ ಕೊಟ್ರಿ. ಮತ್ತೀಗ ಇಲ್ಲ ಸೀರಿಯಸ್ ಆಗಿ ಕೇಳ್ತಾ ಇದೀನಿ, ಹೇಳಿ. ನನ್ಗೂ ಸ್ವಲ್ಪ ಏನೋ ಕಷ್ಟ ಐತೆ. 5800 ರೂಪಾಯಿ ಐತೆ, ಇಟ್ಕೊಳ್ಳಿ ಅಂದ್ರೆ ಇಟ್ಕೊಬಿಡ್ತೀನಿ, ನನ್ಗೇನ್ ತೊಂದ್ರೆ ಇಲ್ಲ. ನೀವೇ ತಗೊಂಡ್ ಕೊಡ್ತೀರ? ಸ್ವಲ್ಪ ಅಡ್ರೆಸ್ ಹೇಳ್ತೀನಿ. ನಾವಾ? ಹಾ ಎಷ್ಟ್ ಕೊಡ್ತೀರಾ ನಾವ್ ತಗೊಬಂದ್ ಕೊಟ್ರೆ? ಕೊಡ್ತೀವಿ. ಅದ್ರಾಗ 3,000 ಎತ್ಕೊಂತೀನಿ, 2,000 ಕೊಡ್ತೀನಿ, ತಗೊಂಡ್ ಕೊಡ್ತೀರಾ? 3,000 ಪಕ್ಕ ಕೊಡ್ತೀರಾ? ಹ್ಮ್. 5,800 ಹೆಂಗೈತೆ, 3,000 ಹೆಂಗೈತೆ ಅಂತ. ನೀವೇನಾದ್ರು ಬಡವ್ರ ನೀವು? ಹ್ಮ್, ಯಾಕಂದ್ರೆ ನಮ್ಗೆ ಸ್ವಲ್ಪ ದುಡ್ಡು ಟೈಟ್ ಐತೆ, ಸ್ವಲ್ಪ ಜಾಸ್ತಿ ದುಡ್ಡು ಐತೆ, ಇಟ್ಕೊಳ್ಳೋಣ ಅಂತ ನಾನು. ಹಾ ಇಟ್ಕೊಳ್ಳೋದಾ? ಇಟ್ಕೊಳ್ಳೋದೇನ್ ಬೇಡ, 3,000 ನನಗ್ ಕೊಡಿ, 2,000 ನೀವ್ ಎತ್ಕೊಳ್ರಿ. ಹಲೋ ಹೇಳಿ ಸರ್. ಡಾಕ್ಯುಮೆಂಟ್ ಯಾವ್ದಂತ ಗೊತ್ತಿಲ್ಲ. ಡಾಕ್ಯುಮೆಂಟ್ಸ್ ಬೇಕಂದ್ರೆ ನಾನು ಕೊಡ್ತೀನಿ, ದುಡ್ಡು ಬೇಕಾದ್ರೆ ನಾವ್ ಇಟ್ಕೊಬಿಡ್ತೀವಿ ತಗೊಳ್ಳಿ. ಹಾ ಹಲೋ ಹಲೋ ಹೇಳಿ ಸರ್, ಗೊತ್ತಿಲ್ಲ ಸರ್. ಹೇಳಿ. ಏನೋ ಸ್ವಲ್ಪ ಅಕ್ಕ ಜೋರ್ ಮಾಡ್ತಾವ್ರೆ. ಹಾ ಹೇಳಿ ಅಕ್ಕ. ಏನಿಲ್ಲ, ಡಾಕ್ಯುಮೆಂಟ್ ತಂದ್ಕೊಡು. ಹಾ ಇದು 2,000 ದುಡ್ಡು ಕೊಡ್ತೀನಿ, 3,000 ಕಳಿಸ್ತೀನಿ. 3,000 ನನಗ್ ಕೊಡ್ತೀಯ ಅಕ್ಕ? ಹಾ ಹಾ ಹೇಳಿ. ಹಲೋ ಅಕ್ಕ ಏನೋ ಮಾತಾಡ್ತಾ ಇದ್ರು, ಅಕ್ಕನ್ ಕೊಡಿ. ಅವ್ರಿಗೆ ಸ್ವಲ್ಪ ಗೊತ್ತಾಗಲ್ಲ ಸರ್. ಹೌದಾ? ಹಾ ಏನು ಅಂದ್ರೆ ಗೊತ್ತಾಗಲ್ಲ ಅಂತಂದ್ರೆ? ಗೊತ್ತಾಗಲ್ಲ ಅಂತಂದ್ರೆ ನೀವೇ ಅರ್ಥ ಮಾಡ್ಕೋಬೇಕಪ್ಪ. ಅಂದ್ರೆ ಏನು ಹುಚ್ಚಾಸ್ಪತ್ರೆಯಿಂದ ಇವಾಗ ರಿಲೀಸ್ ಮಾಡಿಸ್ಕೊಬಂದಿರೋದ? ಜಾಸ್ತಿ ಈಗ ಕರ್ಕೊಂಡು ಹೋಗ್ಬೇಕು. ಹಲೋ ತಿರ್ಗೋಗ್ ಬಂದೆ, ಇನ್ನೊಂದ್ಸಲಿ ಆಸ್ಪತ್ರೆ ಕಳ್ಸಂಗಿದ್ದಿ. ಆಸ್ಪತ್ರೆ ಕಳಿಸ್ಬೇಕು ಸರ್ ಇವಾಗ ಅಂತ ಅವನೇ. ಮುತ್ತು ನನಗ್ ಗೊತ್ತಾಯ್ತು, ಮುತ್ತು ನೀ ಬಂದು ಹೆಸರು ಮುತ್ತನೆ ಅನ್ಕಡೆ, ನನಗ್ ಗೊತ್ತಾಯ್ತು. ಸರ್ ಹೇಳಿ. ಇದು ಮುಖೇಶ್ ಟೆಕ್ಸ್ಟೈಲ್ಸ್ ಅವ್ರು ಮಾತಾಡೋದು? ಹೇಳಿ. ಮುಖೇಶ್ ಟೆಕ್ಸ್ಟೈಲ್ಸ್ ಅವರು. ಮುಖೇಶ್ ಟೆಕ್ಸ್ಟೈಲ್ಸ್? ಹೌದು. ಇದು ಹೇಳಿ. ಏನೋ ಮೊನ್ನೆ ಫೋನ್ ಪೇ ಬಂದಿದೆ ನಮ್ಗೆ ಹಾ ನೈಟು, ಹಾ 5,200. ಇದು ಏನಾದ್ರು ಪರ್ಚೇಸ್ ಮಾಡಿದ್ರೆ ಇದು ನಮ್ಗೆ ಅಕೌಂಟೆಂಟ್ ಮಾತಾಡ್ತಿರೋದು, ನಾವು ಲೆಕ್ಕ ಮಾಡ್ತಾ ಇದ್ದೋ. ಹಾ ಹಾ ಮೇಡಮ್. ನಾವೇನು ಟೆಕ್ಸ್ಟೈಲ್ ಏನು ತಗೊಂಡಿಲ್ಲ. ಹೌದಾ? ಇದು ಅಮೌಂಟ್ ಬಂದಿದೆಯಲ್ಲ ನಮ್ಗೆ 5,200. 5,200? 2 ಮಿನಿಟ್ಸ್ ಟೈಮ್ ಕೊಡಿ, ಚೆಕ್ ಮಾಡ್ಬಿಟ್ಟು ಫೋನ್ ಮಾಡ್ತೀನಿ. ಹೌದಾ? ಇಲ್ಲ ಲೈನಲ್ಲಿ ಇರ್ತೀನಿ ನೋಡಿ ಹಂಗೆ. ಇಲ್ಲ ನಾನೇ ರಿಟರ್ನ್ ಮಾಡ್ತೀನಿ ರೀ, ನಾನೇ ಮಾಡ್ತೀನಿ ನೋಡ್ಬಿಟ್ಟು. ಅಲ್ಲ ನಾವು ಬಿಸಿ ಆಗ್ಬಿಡ್ತೀವಿ ಮೇಡಮ್. ನಾವು ಈಗ ನಿಮ್ ಹತ್ರ ಫೋನ್ ಮಾಡಿ ಮಾತಾಡ್ತಾ ಇರೋದೇ. ಒಂದ್ ಸೆಕೆಂಡ್ ನಾವೇ ಫೋನ್ ಮಾಡ್ತೀನಿ ನಾನ್ ನೋಡ್ಬಿಟ್ಟು. ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗ್ತೈತಾ? ನಾವು 1 ನಿಮಿಷನು ಫ್ರೀ ಇರಲ್ಲ, 1 ಸೆಕೆಂಡ್ ಫ್ರೀ ಇರಲ್ಲ ನಾವು. ನಾವ್ ಹೆಂಗೆ ಅಂತ ಅಂದ್ರೆ ನೀವಿಗೆ ಫೋನ್ ಮಾಡಿ ಮಾತಾಡ್ತಾ ಇರೋದೇ ದೊಡ್ಡದು. ಯಾರು ಕರೆಕ್ಟ್ ಆಗಿ ಹೇಳಿ, ನನ್ಗೆ ಮುತ್ತುರಾಜು ವಿ ಅಂತ ಟ್ರೂ ಕಾಲರ್ ತೋರಿಸ್ತೈತೆ. ಬಡ್ಡಿ ಮಗ